ಬೆಂಗಳೂರಿನಲ್ಲಿ ಸಿಎಂಗೆ ಸರ್ಕಾರಿ ನೌಕರರ ಸಂಘದಿಂದ ಅಭಿನಂದನೆ ಸಲ್ಲಿಸಲಾಯಿತು. ಅರಮನೆ ಮೈದಾನದಲ್ಲಿ ನಮ್ಮ ಅಭಿಮಾನದ ಅಭಿನಂದನೆ ಕಾರ್ಯಕ್ರಮ ನಡೆಯಿತು. ಸಿಎಂ ಡಿಕೆ ಶಿವಕುಮಾರ್, ಡಿಸಿಎಂ ಪರಮೇಶ್ವರ್ರನ್ನ ಸರ್ಕಾರಿ ನೌಕರರು ಸನ್ಮಾನಿಸಿದರು. ಹಳೆ ಪಿಂಚಣಿ ವ್ಯವಸ್ಥೆ ಜಾರಿಗೆ ತರುವಂತೆ ಸರ್ಕಾರಿ ನೌಕರರು ಬೇಡಿಕೆ ಇಟ್ಟರು. ಹಳೆ ಪಿಂಚಣಿ ವ್ಯವಸ್ಥೆ ಜಾರಿಗೆ ಅಂತ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಇತ್ತು. ಕರ್ನಾಟಕದಲ್ಲಿ ಓಪಿಎಸ್ ವ್ಯವಸ್ಥೆ ಜಾರಿಗೆ ಸರ್ಕಾರಿ ನೌಕರರ ಸಂಘ ಒತ್ತಾಯಿಸಿತು. ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ 7 ಕೋಟಿ ಜನರಲ್ಲಿ ನಿಮಗೆ ಸರ್ಕಾರಿ ಸೇವೆ ಮಾಡೋ ಅವಕಾಶ ಸಿಕ್ಕಿದೆ. ಜನಸೇವೆ ಮಾಡೋದಕ್ಕೆ ಅವಕಾಶ ಸಿಕ್ಕ ನಾವೆಲ್ಲರೂ ಭಾಗ್ಯವಂತರು. ಸರ್ಕಾರಿ ನೌಕರರ ಸಂಘದ ಅಭಿನಂದನೆಯನ್ನ ಸಿಎಂ ಡಿಕೆ ಶಿವಕುಮಾರ್ ಸ್ವೀಕರಿಸಿ ಭಾಷಣ ಮಾಡಿದ್ರು. ಈ ಅಧಿಕಾರ ನನ್ನದಲ್ಲ, ನಿಮ್ಮದು. ಹುದ್ದೆಯಿಂದ ಯಾರೂ ದೊಡ್ಡವರಾಗಲ್ಲ. ನೀವು ನನ್ನ ಮುಂದೆ ಬೇಡಿಕೆ ಇಟ್ಟಿದ್ದೀರಿ, ಸಾಧಕ ಬಾಧಕ ಚರ್ಚಿಸ್ತೀನಿ. 2 ಬೇಡಿಕೆ ಇಟ್ಟಿದ್ದಾರೆ, ನಮಗೆ ಗ್ಯಾರಂಟಿ ಬೇಡ ಅಂದಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದು. ಕೊಟ್ಟ ಮಾತು ಉಳಿಸಿಕೊಳ್ಳುತ್ತೇವೆ, ನಾವು ನುಡಿದಂತೆ ನಡೆದಿದ್ದೇವೆ. 5 ಗ್ಯಾರಂಟಿ ಕೊಟ್ಟಿದ್ದಕ್ಕೆ ಟೀಕೆ ಮಾಡ್ತಾ ಇದ್ರು. ಆ ಟೀಕೆಗಳು ಸತ್ತು ಹೋದವು. ಹಳೆ ಪೆನ್ಷನ್ ಜಾರಿ ಬಗ್ಗೆ ನಾವು ಗಮನ ಹರಿಸ್ತೀವಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನೀವು ಕರ್ನಾಟಕದ ಅಂಬಾಸಿಡರ್ ಕೂಡ, ಪ್ರತಿಯೊಬ್ಬರು ಕೂಡ ಇವತ್ತು ಸಾರ್ವಜನಿಕರ ಬದುಕಿನಲ್ಲಿ ನೀವೆಲ್ಲ ಕೆಲಸ ಮಾಡ್ತಾ ಇದ್ದೀರಿ. ಎಲ್ಲರಿಗೂ ಕೂಡ 6 ಕೋಟಿ 7 ಕೋಟಿ ಜನರ ಸೇವೆ ಮಾಡಲಿಕ್ಕೆ ಈ ಒಂದು ಪವಿತ್ರವಾದಂಥ ಅವಕಾಶ ನಿಮಗೆ ಸಿಕ್ಕಿದೆ. ನಾನು ಮುಖ್ಯಮಂತ್ರಿ ಆದ ತಕ್ಷಣ ನಮ್ಮ ಹಿರಿಯರು ಎಲ್ಲ ಕೂಡ ಅನೇಕರು ಅವ್ರದ್ದೇ ಆದಂಥ ಶೈಲಿ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ. ಈ ಅಧಿಕಾರ ನಂದಲ್ಲ, ಈ ಅಧಿಕಾರ ನಿಮ್ಮೆಲ್ಲರದು. ಈ ಅಧಿಕಾರ ಇದನ್ನು ತಾವೆಲ್ಲ ಗಮನದಲ್ಲಿಟ್ಟುಕೊಳ್ಳಬೇಕು. ಹುದ್ದೆಯಿಂದ ಯಾರು ದೊಡ್ಡವರಾಗಲಿಕ್ಕೆ ಸಾಧ್ಯ ಇಲ್ಲ. ಆ ಹುದ್ದೆಯನ್ನು ಯಾವ ರೀತಿ ನಾವು ತಂದುಕೊಂಡು ಅದಕ್ಕೆ ಗೌರವನ ಕಾಪಾಡ್ತೀವಿ, ಅದು ಭಾಳ ಮುಖ್ಯ. ಮನುಷ್ಯನಿಗೆ ಪದವಿ ಮನುಷ್ಯನಿಂದ ಇರುತ್ತದೆ, ಆದರೆ ಅದು ಗುಣ ಮನುಷ್ಯತ್ವವನ್ನು ಮಾತ್ರ ನಮ್ಮ ಮುಂದೆ ಕಾಣಲಿಕ್ಕೆ ಅವಕಾಶ ಆಗ್ತದೆ. ಆದರೆ ಪ್ರತಿಯೊಂದು ನಿರ್ಣಯವನ್ನು ಕೂಡ ಮಾನವೀಯತೆ, ಮನುಷ್ಯತ್ವ ಇದನ್ನು ಗಮನದಲ್ಲಿ ಇಟ್ಕೊಂಡು ತಮ್ಮ ಸೇವೆಯನ್ನು ಮಾಡಬೇಕು. ಏಕೆಂದರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.